ಹಲೋ, ಎಲ್ಲರೂ ಈಚೆ ಬನ್ನಿ ಮ್ಯಾಮ್. ನಮಸ್ಕಾರಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಒಂದೆರಡು ಮಾತುಗಳು. ಮೊಟ್ಟ ಮೊದಲಿಗೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಮೊದಲನೇದಾಗಿ ನಾನು 2 ವರ್ಷ ಆಯಿತು ಈ ಶಾಲೆಯಿಂದ ನಾನು ಟ್ರಾನ್ಸ್ಫರ್ ಆಗಿ ಬಿಜಾಪುರಕ್ಕೆ ಹೋಗಿದ್ದು. ಈ 2 ವರ್ಷದ ಅವಧಿಯಲ್ಲಿ ನನಗೆ ಮೊಟ್ಟ ಮೊದಲಿಗೆ ಪೂಜಾರ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರಿ, ಅದಕ್ಕೆ ಧನ್ಯವಾದಗಳು. ಹಾಗೂ ಇಲ್ಲಿರುವಂಥ ಅಧಿಕಾರಿ ಬಳಗವನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ಅದಕ್ಕೂ ಧನ್ಯವಾದಗಳು. ಹಾಗೂ ಈ ಎಲ್ಲ ನನ್ನ ಗುರು ಬಳಗ, ನಾನು ಮೊಟ್ಟ ಮೊದಲಿಗೆ ವೃತ್ತಿ ಪ್ರಾರಂಭ ಆಗಿದ್ದೆ ನಾನು ಇದೇ ಸ್ಕೂಲ್ನಿಂದ 2003ರಿಂದ. ಆಗ ನೀವು 5ನೇ ವರ್ಗದಲ್ಲಿದ್ರಿ. ಆಮೇಲೆ ಈ ಎಲ್ಲ ಗುರು ಬಳಗದಿಂದ ನಾನು ಇಲ್ಲಿ ನೀವು ಗುರು ಅಂತ ಹೇಳಿ ನನ್ನ ಸ್ಥಾನ ಕೊಟ್ಟಿರಿ, ಆದರೆ ನಾನು ಇನ್ನೂ ವಿದ್ಯಾರ್ಥಿಯಾಗೇ ಇದ್ದೀನಿ. ಯಾಕಂದರೆ 2003ರಲ್ಲಿ ನಾನು ಈ ಶಾಲೆಗೆ ಬಂದಾಗ ಇಂಥ ಎಲ್ಲ ಅದ್ಭುತವಾದಂಥ ಒಂದೇ ಮನೆಯವರು ಅನ್ನುವಂಥ ಅಮೂಲ್ಯವಾದಂಥ ಜ್ಞಾನವನ್ನು ಹೊಂದಿದಂಥ ಎಲ್ಲ ಗುರು ಬಳಗದೊಂದಿಗೆ ನಾನು ಇದ್ದು ಅವರ ಅನುಭವದೊಂದಿಗೆ ಒಂದೊಂದು ಪಾಠವನ್ನು ಕಲ್ತಿದ್ದೀನಿ ಅನ್ನೋದಾಗ ನನಗೆ ಬಹಳ ಹೆಮ್ಮೆ ಅನ್ನಿಸ್ತೈತಿ ಇವತ್ತಿಗೂ ಕೂಡ. ಅದಕ್ಕೆ ಅವರನ್ನೆಲ್ಲ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ, ಅದಕ್ಕೂ ಧನ್ಯವಾದಗಳು. ಹಾಗೂ ಪಾಪ ನೀವು ಎಲ್ಲರೂ ನಿಮ್ಮ ಕುಟುಂಬದಲ್ಲಿ ಎಷ್ಟು ಒತ್ತಡ ಇರ್ತೈತೆ ಅನ್ನೋದು ಗೊತ್ತೈತಿ. ಆ ಒತ್ತಡವನ್ನು ಮೀರಿಸಿ ನಿಮ್ಮ ಎಲ್ಲ ಏನಪ್ಪ ಅಂದ್ರೆ ಚಿಕ್ಕ ಮಕ್ಕಳನ್ನು ತೊಗೊಂಡು ಬಂದಿರಿ, ಬಿಸಿಲಲ್ಲಿದ್ದೀರಿ, ಸಣ್ಣ ಮಕ್ಳು ಕಿರಿಕಿರಿ ಮಾಡ್ಲಿಕ್ಕತ್ತಾವು. ಆ ಎಲ್ಲವನ್ನ ಬದಿಗೊತ್ತಿ ನೀವು ಏನಪ್ಪ ಅಂದ್ರೆ ಇವತ್ತು ಖುಷಿಯಿಂದ 2004-5ರಲ್ಲಿ ನೀವು ಯಾವ ರೀತಿ ಮಕ್ಕಳಾಗಿದ್ರಲ್ಲ ಅದೇ ರೀತಿ ಮುತ್ತಿನ ಮುಖಗಳೇ ನನಗೆ ಕಾಣಿಸ್ತಾವೆ. ಯಾಕಪ್ಪ ಅಂತಂದ್ರೆ ನೀವೆಲ್ಲರೂ ಮುಂದೆ ಬಂದ್ರಿ. ನೀವು ಮುಂದೆ ಬಂದಾಗ 2004-5 ನಿಮ್ಮ ಬ್ಯಾಚಿನಲ್ಲಿ ಎಲ್ಲ ಮುಖ ನೋಡಿದ್ರೆ ನನಗೆ 2 ಜಡೆ, ನಿಮ್ಮ ಬ್ಲೂ ಕಲರ್ ಯೂನಿಫಾರ್ಮು, ನೀವು ಇಲ್ಲಿ ಖೋಖೋ ಆಡೋದು, ಅಲ್ಲಿ ವಾಲಿಬಾಲ್ ಆಡೋದು, ಅಲ್ಲಿ ಡ್ಯಾನ್ಸ್ ಮಾಡೋದು, ಇದೇ ನನಗೆ ಏನಪ್ಪ ಅಂತಂದ್ರೆ ನೆನಪಿಗೆ ಬರೋದು. ಆಮೇಲೆ ನೀವು ಕ್ಲಾಸ್ ಮುಗಿದ್ರೂ ಸಹಿತ ನಮ್ಮನ್ನು ಬಿಡ್ತಿರ್ಲಿಲ್ಲ. ಶಾಂಭವಿ ಸೀದಾ ನಾನು ಬಸ್ ಸ್ಟ್ಯಾಂಡಿಗೆ ಬಸ್ ಹಚ್ಚಕ್ಕೆ ಅಲ್ಲಿಗೆ ಬರ್ತಿದ್ಲು. ಅಲ್ಲಿ ತನಕ ಏನಪ್ಪ ಅಂತಂದ್ರೆ ನಿಮ್ಮದು ನಮ್ಮದು ಏನಪ್ಪ ಅಂತಂದ್ರೆ ಒಂದು ಸ್ನೇಹ ಐತಿ. ಆದರೆ 20 ವರ್ಷದ ಬಳಿಕ ನೀವು ಏನಪ್ಪ ಅಂತಂದ್ರೆ ನೀವು ಇವತ್ತು ಭೇಟಿಯಾಗಿದ್ದು ನನಗೆ ತುಂಬ ಖುಷಿ ತರುವಂಥ ವಿಚಾರ. ಈ ಗುರುವಂದನೆ ಕಾರ್ಯಕ್ರಮದಲ್ಲಿ ಆಗಲೇ ಸರ್ ಹೇಳಿದ ಹಾಗೆ ನಮಗೆ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಪುರಸ್ಕಾರ ಲಭಿಸಿದ್ರು ನಮ್ಗೆ ಅಷ್ಟು ಖುಷಿಯನ್ನು ತರೋದಿಲ್ಲ. ಆದ್ರೆ ಇವತ್ತು ನೀವು ಒಂದು ನಮಗೆ ಏನಪ್ಪ ಅಂತಂದ್ರೆ ಆ ಬಸವನ ದೇವಾಲಯದಿಂದ ಇಲ್ಲಿ ನಮ್ಮ ಶಾಲೆ ತನಕನೂ ಕೂಡ ನೀವು ನಮಗೆ ಏನು ಮಾಡಿದ್ರಿ, ಇಡೀ ಓಣಿ ಒಳಗೆ ಅಡ್ಡಾಡಿ ಇವರೇ ನಮ್ಮ ಗುರುಗಳು ಅಂತೇಳಿ ಎಲ್ಲರೂ ಏನಪ್ಪ ಅಂತಂದ್ರೆ ಪರಿಚಯ ಮಾಡಿ ಅಲ್ಲಿಂದ ಹೂವು ಹಾಕಿ ಇಲ್ಲಿ ತಂದು ನಮ್ಮನ್ನು ಏನು ಮಾಡಿದ್ರಿ ಅಂತಂದ್ರೆ ಒಂದು ಗುರುವಿನ ಸ್ಥಾನಕ್ಕೆ ಕೂಡಿಸಿ ನಮ್ಮನ್ನು ಏನು ಮಾಡಿದ್ರಿ, ಸನ್ಮಾನ ಮಾಡಿದ್ರಿ. ಅದು ಏನಪ್ಪ ಅಂತಂದ್ರೆ ಎಂದೂ ನಮ್ಮ ಗುರುವಿನ ಜೀವನದಲ್ಲಿ ಏನಪ್ಪ ಅಂತಂದ್ರೆ ಮರೆಯಲಾಗದಂಥ ಒಂದು ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮಿಸ್ ಮಾಡ್ತಿದ್ದಿಲ್ಲ ಅಂಥ ಮಕ್ಕಳು. ಇವತ್ತು ನನಗೆ ಮಂಗಳೂರು ಮೀನು ನಮ್ಮ ಭಾಗ್ಯಶ್ರೀ ಮಾತಾಡಿದ್ದು ನನಗೆ ಭಾಳ ಖುಷಿ ಆಯಿತು. ಯಾಕಪ್ಪ ಅಂತಂದ್ರೆ ಆಕೆ ಇಂಗ್ಲೀಷ್ ಅಂದ್ರೆ ಅಷ್ಟು ಇಷ್ಟ ಇರಲಿಲ್ಲ. ಆಮೇಲೆ ಇನ್ನೊಂದು ಮಧ್ಯಾಹ್ನದಲ್ಲಿ ನಂದು ಅವಧಿ, ಮಧ್ಯಾಹ್ನ ಊಟ ಆದ ನಂತರ ನಾನು ಕ್ಲಾಸಿಗೆ ಬರ್ತಿದ್ದೆ. ಆಕಿನೂ ಮನೆಯಲ್ಲಿ ಅಪರೂಪದ ಮಗಳು. ಆಕೆ ಮಧ್ಯಾಹ್ನ ದಿನಾಲೂ ಮನೆಗೆ ಹೋಗ್ತಿದ್ದಿಲ್ಲ. ಹೋಗಿ ಆಕೆ ಬರಬೇಕಾದ್ರೆ ಎಷ್ಟು 2 ಗಂಟೆ ನನ್ನ ಕ್ಲಾಸ್ ಅರ್ಧ ಸ್ಟಾರ್ಟ್ ಆಗಿಂದನೇ ಬರ್ತಿದ್ಲು ಆಕೆ. ಅಲ್ಲಿ ಬಂದಿಂದ ನಾ ಆಕೆಗೆ ಏನು ಮಾಡೋದು, ಬೈಯೋದು ಇಲ್ಲ ಹೊಡೆಯೋದು, ಆಮೇಲೆ ಹೋಮ್ವರ್ಕ್ ಮಾಡಿರಲಿಲ್ಲ, ಇಷ್ಟಂತ ಇರ್ತಿದ್ಲು. ಅದಕ್ಕೇನೆ ಏನಪ್ಪಾ ಅಂತಂದ್ರೆ ನನ್ನ ಎತ್ತು ಕಟ್ಟಿ ಮಾತಾಡಿದ್ಲು ಅಂತ ಅನಿಸ್ತು ನನಗೆ. ಚಿಗುರಿನ ಹೂವಿನ ಚಿನ್ನದ ನಗು ನಿಮ್ಮದು, ನಿಮ್ಮ ಹೃದಯದಲ್ಲಿ ಸದಾ ಬೆಳಗಲಿ ಅಕ್ಷರದ ಬೆಳಗು. ಸಾಧನೆಯಲ್ಲಿ ನೀವು ಇಟ್ಟ ಪ್ರತಿಯೊಂದು ಹೆಜ್ಜೆ ನಮ್ಮೆಲ್ಲರ ಹರ್ಷಕ್ಕೆ ಕಾರಣವಾಗುವುದು. ನಿಮ್ಮ ಕನಸುಗಳಿಗೆ ರೆಕ್ಕೆಗಳು ಬೆಳೆಯಲಿ ಎಂದು ಆಶಿಸುವ ಮನಸ್ಸು ನಮ್ಮದು. ಭವಿಷ್ಯದ ಬಾನಿನಲ್ಲಿ ಸಾಧನೆಗೈದು ನಕ್ಷತ್ರವಾಗಿ ಹೊಳೆಯಲು ನಿಮಗೆ ಶಿಕ್ಷಣ ನೀಡಿದ ಭಾಗ್ಯ ನಮ್ಮದು. ಮಕ್ಕಳೇ, ನಿಮ್ಮ ಪರಿಶ್ರಮವೇ ನಮ್ಮ ಹೆಮ್ಮೆ. ಅಭಿನಂದನೆಗಳು ನಿಮಗೆ. ನಿಮ್ಮ ಈ ಗುರುವಂದನೆ ಹೃದಯ ತುಂಬಿದೆ ನಮಗೆ. ಮರೆಯಲಾರೆವು ಎಂದೆಂದಿಗೂ ಈ ಅಮೂಲ್ಯ ಗಳಿಗೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ವಿದ್ಯಾರ್ಥಿಗಳು ನೀವೇನಿದ್ದಲ್ಲ ಬಹುಶಃ ನಾನು ನಿಮ್ಗೆ ಕಲಿಸಿರ್ಲಿಕ್ಕಿಲ್ಲ. ನಾ ಬಂದ ಮೇಲೆ ಆ ದರಿದ್ರ ನಲಿಕಲಿ ಬಂದ್ಬಿಡುತ್ತೆ, ನನಗೆ ಸೇರ್ಬಿಡ್ತದು. ನಾನು ಹೆಚ್ಚು ಏನಾಗಿನಪ್ಪ ಅಂತಂದ್ರೆ ನಲಿಕಲಿ ಒಳಗೆ ಉಳಿದ್ಬಿಟ್ಟೆ. ಯಾವಾಗರೇ ನಮ್ಮ MS ಹಿರೇಮಠ ಸರ್ ಇರ್ಲಿಲ್ಲ ಅಂದ್ರೆ ನಾವು ಆ ಕಡೆ ಮ್ಯಾಗಿನ ಕ್ಲಾಸಿಗೆ ಒಂದವೇ ನಮಗೆ ಬಹುಶಃ ಇರ್ಲಿಕ್ಕಿಲ್ಲ. ಆದ್ರೆ ನಾವು ಆ ಬ್ಯಾಚ್ನಲ್ಲಿ ಇದ್ದೇವೆ ಅಂತ ಹೇಳಿ ನಮ್ಮನ್ನು ಕರೆದಿರಲ್ಲ. ನಮ್ಗೆ ತುಂಬ ಧನ್ಯವಾದಗಳು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಆಟದಾಗ ನೀವು
ವಿದ್ಯಾರ್ಥಿಗಳೇ, ಏನು ನಾನು ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಸರ್ ನೋಡ್ರಿ ಮಟ್ಪಲ್ ಸರ್ ಏನಂತಿದ್ರು, ಆ ಮಂಗೇನ್ ಹೇಳ್ಕೊಂಬಾರ ಯಾಕೆ ಹೊಡಿರಲ್ಲ ಅಂತಿದ್ರು. ಈಗಿನ ವಿದ್ಯಾರ್ಥಿಗಳು ಯಾವ ನಕ್ಕರಿ ಅಂತೆ ಕನ್ನಡದಲ್ಲಿ ಪದವಿದ್ರು ಬಳಿಸೋಕೆ ಹಿಂಜರಿಕೆ ಹಾತರಿಯೋದು ಯಾತಕ್ಕೆ ಪಕ್ಕದ ಮನೆ ಕವಳಕ್ಕೆ ಯಾಕಪ್ಪ ಯಾಕಮ್ಮ ಯಾಕಣ್ಣ ಯಾಕೆ ತಮ್ಮ ಧನ್ಯವಾದಗಳು. ನಿಮ್ಮ ಜೀವನ ಎಲ್ಲರ ಜೀವನ ಉಜ್ವಲವಾಗಿರಲಿ, ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಆರೋಗ್ಯ, ಒಳ್ಳೆಯ ವಿದ್ಯೆ, ಒಳ್ಳೆಯ ಸಂಪತ್ತು ಕೊಡ್ಲಿ ಅಂತ ಹೇಳಿ ಆಶಿಸಿ ನಾನು ಒಂದೆರಡು ಮಾತನ್ನು ಎಲ್ಲ ಕಾಲ ನಾ ಇಲ್ಲಿ ಸೀನಿಯರ್ಸ್ ಇದ್ರಲ್ಲ ಎಲ್ಲರೂ, ಅವ್ರು ಬೇರೆ ಯಾರಂತ ಅನಿಸ್ಲೇ ಇಲ್ಲ ನನಗೆ ಎಲ್ಲರನ್ನ ಮನೆಯವ್ರಂತೆ. ನನಗೆ ಯಾರು ಚಿಕ್ಕೊಂಡ್ ಮೇಡಮ್ ಇದ್ರು, ಅವ್ರು ನನಗೆ ಪಾರು ಬಾಯಿಲಿ ನಾ ಶಿಕ್ಷಕಿ ಅನ್ನೋದು ಅವ್ರಿಗೆ ಅಷ್ಟು ಆತ್ಮೀಯತೆ. ಮತ್ತೆ ಏನಾದ್ರು ಎಷ್ಟು ಲೇಟ್ ಆಗಿರ್ತಿ ಅನ್ನೋರು ಈ ಒಂದು ಒಳ್ಳೆ ಆತ್ಮೀಯತೆ ಇಲ್ಲಿಂದ ಊರೊಳಗೆ ನಮ್ಮನ್ನು ಮೆರವಣಿಗೆ ಮಾಡಿಕೊಂಡು ಬರಬೇಕಾದ್ರೆ ಇದು ಸಾಧ್ಯವಾದ ಮಾತಲ್ಲ. ಯಾಕಂದ್ರೆ ಅದನ್ನ ಯಾರು ಇಂಥ ಒಂದು ಕಾರ್ಯಕ್ರಮ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ, ಇದನ್ನ ಸಂಘಟನೆ ಮಾಡ್ಬೇಕಾದ್ರೆ ಅದರಿಂದ ಎಷ್ಟು ಕಷ್ಟಗಳದಾವ ಅನ್ನೋದು. ಅಂತ ಕಷ್ಟಗಳನ್ನ ಮೀರಿ ನೀವು ಇಂಥ ಒಂದು ಭವ್ಯವಾದಂಥ ಒಂದು ಸಮಾರಂಭವನ್ನು ಮಾಡಿದ್ರಲ್ಲ, ಇದು ಊರೊಳಗ ಇನ್ನೂ ಯಾರೂ ಮಾಡೇ ಇಲ್ಲ. ಅಂತ ಒಂದು ಸಮಾರಂಭವನ್ನು ನೀವು ನಮಗೆಲ್ಲ ಮಾಡಿಕೊಟ್ರಿ. ಹೆಣ್ಣು ಮಕ್ಕಳಿದ್ರು ಸಹಿತ ನಾವು ಯಾವುದಕ್ಕೆ ಕಮ್ಮಿ ಇಲ್ಲ ಅನ್ನುವಂಥದ್ದನ್ನ ನೀವು ಸಾಧಿಸ್ಕೊಡ್ತೀವಿ. ನಾನು ಅಂತಿದ್ದೆ, ನಾವು ಬರೀ ಹೆಣ್ಮಕ್ಳಿಗೆ ಕಳಿಸಿ ಬಿಡ್ರಿ ಮೇಡಮ್. ಅವ್ರ ಮಣ್ಣನೇ ಹೇಳಿದೆ ನಮ್ಮ ಗುರುಮಾತೆಯರಿಗೆ, ನಮ್ಗೆ ಈ ಹೊಸದಾಗಿ ಬಂದಂಥ ಮುಖ್ಯ ಗುರುಮಾತೆಯರಿಗೆ ಅಂದೆ ನಾನು, ಏನ್ರಿ ಮೇಡಮ್ ಅವರ ನಾವು ಬರೀ ಹೆಣ್ಣು ಹುಡುಗರಿಗೆ ಕಳಿಸಿ ಬಿಡ್ರಿ, ಗಂಡು ಹುಡುಗರು ಕಲಿಸಿದ್ರೆ ಇಷ್ಟು ತಾಯಿ ಅಧ್ಯಕ್ಷರು ಇರ್ತಿದ್ರು, MLA ಅವ್ರು ಇರ್ತಿದ್ರು, ಮತ್ತೆ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಿದ್ರು ಸರ್ ಮೇಡಮ್ ಅವರ. ನಾವು ಬರೀ ಹೆಣ್ಣು ಹುಡುಗಿಯರಿಗೆ ಕಲಿಸೀವಿ, ನಮ್ಗೆ ಯಾರು ಹೇಳ್ಬೇಕ್ರಿ ಅಂತ ನಾ ಅಂದೆ. ಅಷ್ಟೊತ್ತಂದ್ರೆ ನೀವೆಲ್ಲ ಬಂದು ಹೇಳ್ಬಿಟ್ರೆ ನಾವು ಗುರುವಂದನ ಮಾಡ್ತೀವಿ ಅಂತ ಹೇಳಿ, ಅದಕ್ಕಿಂತ ಹೆಚ್ಚಿನ ಪ್ರಶಸ್ತಿ ಯಾವುದೈತೆ ಕೊಡು ಅಂತ ನನಗೆ ಭಾಳ ಹೆಮ್ಮೆ ಅನ್ನಿಸ್ತು. ಇಷ್ಟು ದಿನ ಅದು ನಿಮ್ಮದು ಮತ್ತು ಗುರುಗಳದು ಒಂದು ರೀತಿಯ ಅದೇನೋ ಕಳ್ಕೊಂಡವ್ರಿಗೆ ಏನೋ ಸಿಕ್ಕಂಡಾಗೈತಲ್ಲ, ಹಂಗಾಗೈತಿ. 20 ವರ್ಷದ ನಂಟ ಅವ್ರ ಕಡೆನೂ ಸಿಕ್ಕಾಪಟ್ಟಿ ಮಾತು ಸ್ಟಾಕ್ ಆಗ್ಯಾವ, ನಿಮ್ಮ ಕಡೆನೂ ಸಿಕ್ಕಾಪಟ್ಟಿ ಸ್ಟಾಕ್ ಆಗ್ಯಾವ. ಅದು ಹಂಚ್ಕೋಬೇಕಂತ ಒಂದು ವೇದಿಕೆ ರೆಡಿ ಮಾಡಿರಿ. ಅಂಥದ್ರ ನಮ್ಮನ್ನು ತಂದು ಕೊಡಿಸಿರಿ, ನಾವರ ಹೋಗ್ಬೇಕನ್ನೋರು. ಆದರೂ ಕೂಡ ನಿಮ್ಮ ಮತ್ತು ಅವರ ಬಾಂಧವ್ಯದ ಮಾತುಗಳನ್ನು ಕೇಳಿದಾಗ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಯಿತು. ಮತ್ತು ಆ ಒಳಗೆ ನಮಗೂ ಕೂಡ ಒಂದೊಂದು ಶಿಕ್ಷಕರು ಒಂದು ಒಳ್ಳೆಯ ರೀತಿಯಿಂದ ಎಚ್ಚರಿಕೆ ಮಾಡಿದರು, ಯಾರೂ ಮಾಡಿಲ್ಲ ನಾವು ಮಾಡೀವಿ, ಯಾರೂ ಮಾಡಿಲ್ಲ ನಾವು ಮಾಡೀವಿ ಅಂತ. ಯಾಕಂದರೆ ಈ ಗ್ರೌಂಡ್ ನಮ್ಮದು. ಯಾಕಂದರೆ MPSC ಅಲ್ಲಿ ವಿದ್ಯಾರ್ಥಿ ಆಗಿದ್ದಂಥ ವ್ಯಕ್ತಿ ನಾವು. ಹಾಗಾಗಿ ನಾವು ಗುರುಗಳನ್ನು ಕೂಡಿಸಿಲ್ಲ ಅಥವಾ ಗುರುಗಳಿಗೆ ವಂದನೆಯನ್ನು ಹೇಳಿಲ್ಲ. ಆದರೆ ನಮ್ಮ ಮಧ್ಯೆ ಇದ್ದಂತಹ ಗುರುಮಾತೆ ಅಗಲಿದ ಸವಿನೆನಪಿಗಾಗಿ ಏನು ಮುಂಬರುವ ಏನು ಮಹಾದ್ವಾರ ಕಾಣ್ತೀರಿ ಶಾಲೆಗೆ ಬರುವಾಗ, ಶಾಸಕರ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸವನ ಬಾಗೇವಾಡಿ ಅನ್ನುವಂಥ ಬೋರ್ಡನ್ನು ನಮ್ಮ ಗುರುಮಾತೆ ಬೆಂಜುಲ್ಬಾವಿಯವರ ಸ್ಮರಣಾರ್ಥವಾಗಿ ಅದನ್ನು ನಿರ್ಮಾಣ ಮಾಡಿದ್ದೀವಿ ನಾವೆಲ್ಲರೂ ಕೂಡ, ನಮ್ಮ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು. ನಾವು ಕಲಿಸಿದ್ದೇ ಬೇರೆ ಆಗೈತಿ ಅವ್ರು ಅಂತಾರೆ. ಆದರೂ ಕೂಡ ಇಲ್ಲಿ ನಿಮ್ಮೆಲ್ಲರೂ ನೋಡಿದಾಗ ಭಾಳಷ್ಟು ಸಂತೋಷ. ಯಾಕೆಂದರೆ ನಾನು ಬೆಳ್ಳೂರು ಸರ್ ಅವ್ರನ್ನ ಅವಾಗ ನೋಡಿದ ಹೊಳ್ಳಿ ಇವಾಗ ನೋಡಿ ನಾನು. ಯಾಕಂದರೆ ಆ ಸಮಯದಲ್ಲಿ ಇಲ್ಲಿ ಹೆಡ್ ಮಾಸ್ಟರ್ ಅವರೇ ಇದ್ದರು, ನಮಗೆ ಯಾವ ಮುರಾಳ್ ಸರ್ ಇದ್ದರು, ಇಲ್ಲಿ ತಾವಿದ್ರಿ. ಎಲ್ಲರೂ ಕೂಡ ನೋಡಿದಾಗ ನಮ್ಮ ನಮ್ಮ ಮಠಪತಿ ಸರ್ ಅಂಕರೂ ನಮಗೆ ನಿಮಗೆ ಕೂಡ ಇದ್ದಂಗಿದ್ರು, ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಾರೆ. ಅಲ್ಲಿ ಕಟ್ಟಡದ ಯಾವುದೋ ಒಂದು ಊರೊಳಗೆ ಹೋದಾಗ ಅಲ್ಲಿ ತಟ್ಟನ್ನ ನೋಡಿದ ತಕ್ಷಣ ನಮ್ಮ ಶಾಲೆ ನೆನಪಾಯಿತು. ಅದನ್ನು ಅವಾಗಲೇ ಫೋಟೋ ತಗೊಂಡೆ. ಹೊಳ್ಳಿ ಅದಕ್ಕೆ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ಅನ್ನೋಂಥ ಒಂದು ಸಣ್ಣ ಕನಸನ್ನು ಕಂಡಿದ್ದೇವೆ. ಅದು ಯಾವಾಗಾಗುತ್ತೆ ನೋಡಿ ಹೋಗ್ಬೇಕು ಅಂತ ಗೊತ್ತು. ಆದರೆ ಆ ಹಂಚಿನ ಒಂದು ಶಾಲೆ ಏನಿತ್ತಲ್ಲ, ಅದು ನಮ್ಮ ಶಾಲೆ ಇದ್ದಾಗ ಅದು ಹಂಚಿನ ಬಿಲ್ಡಿಂಗ್ ಮುಂದೆ ಒಂದು
ಎಲ್ಲ ಫಂಕ್ಷನು ಮುಗೀತು ನೋಡ್ರಿ. ಈಗ ಲಾಸ್ಟಿಗೆ ಎಲ್ಲರೂ ಕೂಡ ಊಟ ಮಾಡಾಕತ್ತೀವಿ ನೋಡಿ. ಊಟದ ಮೆನು ಅಂತೂ ಮಸ್ತ್ ಇತ್ತು ನೋಡ್ರಿ. ಬಿಸಿ ಬಿಸಿ ಹೋಳಿಗೆ ಮಾಡಿದ್ರು, ಆಮೇಲೆ ಚಪಾತಿ ಪಲ್ಯ ಎಲ್ಲನೂ ಮಸ್ತ್ ಇತ್ತು. ಎಲ್ಲ ಟೀಚರ್ಸ್ನು ಊಟ ಮಾಡಾಕತ್ತ ನೋಡ್ರಿ. ಏನು ಮಾಡಿಸ್ಬೇಕು ಅದು ಇದು ಅಂದ್ಕೊಂಡು ಫೈನಲಿ ಮಸ್ತ್ ಊಟನೇ ಆಯ್ತು ನೋಡ್ರಿ. ಎಲ್ಲರಿಗೆ ಹೋಳಿಗೆ ಊಟನೇ ಸ್ವೀಟ್ ಆಗಿ ಎಲ್ಲರಿಗೆ ಮಸ್ತ್ ಅನ್ನಿಸ್ತು ಅಡುಗೆನು. ಈಗ ನೋಡಿರಿ ಸ್ಟೂಡೆಂಟ್ಸ್ ಊಟ ಮಾಡಾಕತ್ತೀವಿ. ಈಗ ಟೀಚರ್ಸ್ ಎಲ್ಲ ಊಟ ಮಾಡಿದ್ರು. ಬರೀ ಊಟ ಮಾಡಿಬಿಟ್ಟು ಇವ್ರ ಫಂಕ್ಷನ್ ಇಲ್ಲ ಎಂಡ್ ಆಗುತ್ತೆ, ಮುಗಿಸ್ಕೊಂಡು ಹೋಗಿ ನೋಡಿರಿ. ಲಾಸ್ಟ್ ಫೈನಲಿ ಪಾರ್ಟ್ 3 ನೋಡ್ರಿ. ಇದಾದ್ರೆ ಮುಗೀತು ನೋಡಿರಿ, ಎಲ್ಲ ಕಂಪ್ಲೀಟ್ ಆಯ್ತು ವಿಡಿಯೋ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಒಳಗೆ ಟೋಟಲ್ ಆಗಿ ನಮ್ಮ ಗುರುವಂದನ ಇರ್ತೈತಿ ನೋಡಿ. ಎಲ್ಲರೂ ಸೇರಿ ಊಟ ಮಾಡಾಕತ್ತೀವಿ ನಾವು. ಬರೀ ಊಟ ಮಾಡಿ ಇನ್ನೇನು ಮನೆಗೆ ಹೋಗ್ಬಿಡ್ತೀವಿ. ಟೈಮ್ ತಿರುಗಿ ಎಷ್ಟು 6 ಗಂಟೆ ಆಗ್ಬಾರ್ದು ನೋಡಿರಿ. ಹೆಂಗೆ ಟೈಮ್ ಆಯ್ತು ಗೊತ್ತೇ ಆಗಲಿಲ್ಲ. ಬೆಳಗ್ಗೆಯಿಂದ ಇದ್ರೊಳಗೆ ಇದು ಆಗ್ಬಿಟ್ಟಿದ್ವಿ. ಇನ್ನೂ ಲೇಟೇ ಆಯ್ತು ನೋಡಿರಿ. ಆಲ್ಮೋಸ್ಟ್ ಜನ ಏನೇನೋ ಇದ್ದು. ಸಿಗಲಿಲ್ಲ ಯಾಕೆ ನೋಡಿ ನೀವು ನಚ್ಚಲಿ ಆ ದೇವರು ಕೊಟ್ಟ ಕಣ್ಣನ್ನು ಮುಚ್ಚೋದಿಲ್ಲ ನಂಬಿರಿ ಚಲ್ಲು ಮುಗಿದ ಮೇಲೂ ಭೀಮಲ್ಲಿ ಬರುವೆನು ಕನಸಲ್ಲಿ ಪಂಕಜ ನೀರಿಗೆ ಬಾರ ಚೆನ್ನೆ ನಿಮಗೆ ಹಿಡ್ಕೊಂಡು ನಾನ್ ನೋಡಕ್ಕೆ ನಿನ್ನ ಹಸವ ಹೊಡ್ಕೊಂಡು
ಬರಂಗಿಲ್ಲ ನೋಡ್ರಿ ಎಲ್ಲರೂ 5 ಮಂದಿ 4 ಮಂದಿ ಲೈನ್ ಮಾಡ್ರಿ 4 ಮಂದಿ ಲೈನ್ ಮಾಡಿ ಎಲ್ಲ ಬರ್ತೀರಿ ಡ್ಯಾನ್ಸ್ ಮಾಡಿ ಎಲ್ಲರೂ ವಿಡಿಯೋದಾಗ ಎತ್ತರ ಪ್ರಕಾರದಲ್ಲಿ ಬರ್ರಿ ಎತ್ತರಿದವ್ರು ಎಲ್ಲೋದ್ರೆ 300 ತಂದು ಹೊಡಿತೀರಿ ಸರ್ ಮಾತು ಕೇಳಿಕೊಂಡು ಬಂಗಾರಿ ಇಂಗ್ಲೇಶ್ವರ, ಭಾಗ್ಯ ದುಡ್ಮನಿ, ಗೀತಾ ಬೆಣ್ಣ, ಜಾಗೃತಿ ಕಟ್ಟಿ, ಶಿಲ್ಪಾ ಕಟ್ಟಿ, ತ್ರಿವೇಣಿ ಬಂಡಿವಟ್ಟ, ಸುಧಾ ಹಿರೇಮಠ್, ಈರಮ್ಮ ಪಾರ್ಶೆಟ್ಟಿ, ಪುಷ್ಪಾ ಕಲ್ಯಾಣಿ, ಶ್ವೇತಾ ಹಿರೇಮಠ್. ಫೈನಲಿ ನೋಡ್ರಿ ಎಲ್ಲ ಫಂಕ್ಷನ್ ಮುಗಿಸಿ ಮಸ್ತ್ ಆಯ್ತು ನೋಡ್ರಿ. ಎಲ್ಲ ಗುರುವಂದನ ಮಸ್ತ್ ಆಯಿತು. ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಫೋಟೋ ಶೂಟ್ ಮಾಡಿಕೊಂಡು ಈಗ ಮನೆಗೆ ಹೊಂಟಿವಿ. ಟೈಮ್ ತಿರುಗಿ ಎಷ್ಟು 6 ಗಂಟೆಗೆ ಅದ. ಫುಲ್ ಸುಸ್ತಾಗ್ಬಿಟ್ಟದ. ನಾಳೆ ನೋಡ್ರಿ ಟ್ರಿಪ್ಪಿಗೆ ಹೊಂಟಿವಿ. ಹಾಗಾಗಿ ಅದ್ರ ಲಿಸ್ಟ್ ತೊಗೊಳಕತ್ತಾರೆ ಎಲ್ಲರದು ಹೆಸರು ಹಚ್ಕೊಂಡು. ಬೆಳಗ್ಗೆ ಒಂದು 20ರಿಂದ 22 ಜನ ಆಗ್ತೀವಿ. ಅದ್ರದ್ದು ಲಿಸ್ಟ್ ತೊಗೊಳಕತ್ತಿದ್ರಿ ನಾವು ಫುಲ್ ಸಾಕಾಗೈತೆ ನೋಡ್ರಿ. ಫುಲ್ ಹೆಡ್ಡೇಕ್ ಆಗ್ತದೆ. ಫುಲ್ ಸುತ್ತಾಗ್ಬಿಟ್ಟು ಗುರುವಂದನ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ನೋಡ್ರಿ. ಫುಲ್ ಹೆಡ್ಡೇಕ್ ಆಗ್ತದ. ಫುಲ್ ಅಂದ್ರೆ ಫುಲ್ ಖುಷಿ ಆಯ್ತು ನೋಡ್ರಿ. ಎಲ್ಲರಿಗೆ ಗುರುಗಳಿಗೆಲ್ಲ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ಇತಿಹಾಸನೇ ಆಯ್ತು ನೋಡ್ರಿ. ನಮ್ದು ಬಸವನ ಬಾಗೇವಾಡಿ ಯಾರೂ ಮಾಡಿದ್ದಿಲ್ಲ ಗುರುವಂದನ. ಫಸ್ಟ್ ನಾವೇ ನೋಡ್ರಿ 2004 to 5 ಬ್ಯಾಚ್ದವ್ರು ಮಾಡಿದವರು. ಹಾಗಾಗಿ ಭಾಳ ಖುಷಿ ಆಯಿತು. ಬರೀ ಫ್ರೆಶ್ ಅಪ್ ಹಾಕಿ ಮೊದಲಿಗೆ ಫುಲ್ ಹೆಡ್ಡೇಕ್ ಆಗ್ತದ. ಹೆಡ್ಡೇಕ್ ಹಾಕತ್ತಂತೇಳಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ ನೋಡ್ರಿ. ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಆಮೇಲೆ ಇವತ್ತಿನ ವಿಡಿಯೋ ಎಲ್ಲಿಯೇ ಏನು ಮಾಡತ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.